ಅದು ರಾಜ್ಯದ ಪ್ರತಿಷ್ಠಿತ ಉದ್ಯಮ ಕುಟುಂಬ, ದೇಶಕ್ಕೆ ಸಂಸದರನ್ನ ನೀಡಿದ ಪ್ರಭಾವಿ ರಾಜಕೀಯ ಕುಟುಂಬ. ಆದರೆ ಅದೇ ಕುಟುಂಬದಲ್ಲಿ ಯಜಮಾನನ ಸಾವು ಇದೀಗ ನಾನಾ ತಿರುವು ಪಡೆದುಕೊಳ್ತಿದೆ. ಅವರ ಸಾವಿಗೆ ವಾಮಾಚಾರವೇ ಕಾರಣ ಅಂತ ಸ್ವತಃ ಪತ್ನಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇವರು ಲಿಂಬೆಹಣ್ಣಿನ ಪ್ರಯೋಗದಲ್ಲಿ ಮಾಡಿದ್ದಾರೆ. ಈ ಲಿಂಬೆಹಣ್ಣು ಜೀವಕ್ಕಾಗಲ್ಲ, ಲಿಂಬೆಹಣ್ಣೆ ಇವರಿಗೆ ವೈರಿ, ಲಿಂಬೆಹಣ್ಣಿಂದ ಏನೇ ತೊಂದರೆ ಅವರಿಗೆ ಆರೋಗ್ಯ ತೊಂದರೆ ಆಗುವಂಥದ್ದು ಇದು ಬರ್ತದೆ. ತಾಳಿ ಅಂತ ಹೇಳಿದ್ರೆ ಅಮಂಗಳ ಆಗಬೇಕು ಅಂತೇಳಿ ಕಾಲು ಈ ತಾಮ್ರ ತಗಡಲ್ಲಿ ಇಷ್ಟು ಮಾಡಿ ಸುತ್ತಿಟ್ಟೋದು. ಮನೆಯ ಮೂಲೆ ಮೂಲೆಯಲ್ಲೂ ವಾಮಾಚಾರ, ಕೈ ಇಟ್ಟಲ್ಲೆಲ್ಲ ಮಾಟ ಮಂತ್ರದ ಕುರುಹು, ಪಾಟ್ನಲ್ಲೂ ಬ್ಲಾಕ್ ಮ್ಯಾಜಿಕ್ ಗಂಟು. ರಾಜ್ಯದ ಪ್ರತಿಷ್ಠಿತ ಉದ್ಯಮಿಯ ಕುಟುಂಬದಲ್ಲಿ ಬ್ಲಾಕ್ ಮ್ಯಾಜಿಕ್ನ ಆರೋಪ ಕೇಳಿಬಂದಿದೆ. ವಿಜಯಕಾಂತ ಡೇರಿ ಕಬಳಿಕೆಗೆ ಭಯಾನಕ ವಾಮಾಚಾರ. ಶಿವಕಾಂತ ಸಿದ್ನಾಳ ಸಾವಿಗೂ ಕಾರಣವಾಯ್ತಾ ಮಾಟ ಮಂತ್ರ? ಆದಿತ್ಯ ಮಿಲ್ಕ್ ರಾಜ್ಯದ ಮನೆ ಮಾತಾಗಿರುವ ಉತ್ಪನ್ನ. ಬೆಳಗಾವಿಯಲ್ಲಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಹಾಗೂ ಉದ್ಯಮಿ ಶಿವಕಾಂತ ಹುಟ್ಟು ಹಾಕಿರೋ ದೈತ್ಯ ಸಂಸ್ಥೆ. ಉದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ ಪುತ್ರಿ ದೀಪಾ ಅವರನ್ನ ಶಿವಕಾಂತ ಸಿದ್ನಾಳ 2002ರಲ್ಲಿ ಮದುವೆಯಾಗಿದ್ರು. ಬಳಿಕ ವಿಜಯ್ ಸಂಕೇಶ್ವರ್ ಹಾಗೂ ಶಿವಕಾಂತ ಪಾಲುದಾರಿಕೆ ವಿಜಯಕಾಂತ ಡೇರಿ ಉಗಮವಾಯಿತು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ವಿಜಯಕಾಂತ ಡೇರಿ ಶುರುವಾಗಿತ್ತು. ಪ್ರತಿನಿತ್ಯ 1.2 ಲಕ್ಷ ಲೀಟರ್ ಹಾಲು ಸಂಗ್ರಹಿಸಿ ಆದಿತ್ಯ ಮಿಲ್ಕ್ ಬ್ರ್ಯಾಂಡ್ನ ಅಡಿ ಹಾಲು ಹಾಗೆ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಗೂ ಈ ಬ್ರ್ಯಾಂಡ್ ವಿಸ್ತರಣೆಯಾಗಿತ್ತು. ಈ ಕಾರಣಕ್ಕಾಗಿ ಶಿವಕಾಂತ ಸಿದ್ನಾಳ ಭರವಸೆಯ ಉದ್ಯಮಿ ಎಂಬ ಕೀರ್ತಿಯನ್ನು ಪಡೆದಿದ್ರು. ಹೀಗೆ ಆದಿತ್ಯ ಮಿಲ್ಕ್ ಕಂಪನಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಶಿವಕಾಂತ ಇಹಲೋಕವನ್ನ ತ್ಯಜಿಸಿದ್ರು. ಕಳೆದ ಏಪ್ರಿಲ್ 6ರಂದು ಶಿವಕಾಂತ ಸಿದ್ನಾಳ ತೀವ್ರ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಇದೀಗ ಅವರ ಸಾವಿಗೆ ಅನಾರೋಗ್ಯ ಕಾರಣವಲ್ಲ, ಮಾಟ ಮಂತ್ರದಿಂದಲೇ ಸತ್ತಿದ್ದು ಅನ್ನೋ ಆರೋಪ ಕೇಳಿಬಂದಿದೆ. ಉದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಪುತ್ರಿ ಶಿವಕಾಂತ ಅವರ ಪತ್ನಿ ದೀಪಾ ನಮ್ಮ ಮೇಲೆ ವಾಮಾಚಾರ ನಡೀತಿದೆ ಅಂತ ಕ್ಯಾಂಪ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಶಿವಕಾಂತ ಸಿದ್ನಾಳ ಸಹೋದರ ಶಶಿಕಾಂತ ಸಿದ್ನಾಳ, ವಾಣಿ ಸಿದ್ನಾಳ, ದಿಗ್ವಿಜಯ ಸಿದ್ನಾಳ ವಿರುದ್ಧ ದೂರು ದಾಖಲಿಸಿದ್ದಾರೆ. 2019ರಿಂದ ಇಲ್ಲಿವರೆಗೂ ನಮ್ಮ ಮನೆ ಎದುರು ಮಾಟ ಮಂತ್ರ ಮಾಡ್ತಾ ಬಂದಿದ್ದಾರೆ. ಶಿವಕಾಂತ ಸಮಾಧಿ ಬಳಿಯೂ ವಾಮಾಚಾರ ನಡೆದಿದೆ. ಪತಿ ಶಿವಕಾಂತ ಹುಟ್ಟು ಹಾಕಿದ್ದ ವಿಜಯಕಾಂತ ಡೈರಿ ಸ್ವತ್ತನ್ನ ಕಬಳಿಸೋದಕ್ಕೆ ಈ ರೀತಿಯಾಗಿ ಮಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಕ್ಯಾಂಪ್ ಪ್ರದೇಶದಲ್ಲಿರುವ ಶಿವಕಾಂತ ನಿವಾಸದ ಬಳಿ ಪ್ರತಿ ಅಮಾವಾಸ್ಯೆಯಂದು ಪೂಜೆ ನಡೀತಾ ಇತ್ತು. ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದ್ರೂ ಪ್ರಯೋಜನ ಆಗಿರಲಿಲ್ಲ. ಬಳಿಕ ಉತ್ತರ ಭಾರತದ ಜ್ಯೋತಿಷಿಯನ್ನ ಮನೆಗೆ ಕರೆಸಿದ್ದಾಗ ವಾಮಾಚಾರದ ಕುರುಹುಗಳನ್ನ ಹೊರಗೆ ತೆಗೆದಿದ್ರು. In Human Evil Practices and Black Magic Act 2017 under section 3. ಸೊ ಈ ನಿನ್ನೆ ಇದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಒಬ್ಬರು ಕಂಪ್ಲೇನೇನು ದೀಪಾ ಅಂತ ಕೊಟ್ಟಿದ್ದಾರೆ. ಈಗ ಮತ್ತೆ ಏನು ತನಿಖಾ ಹಂತ ಅಲ್ಲಿದೆ. ನಾವು ಕೆಲವು ಜನ ಮೇಲೆ ಅವರು ಕೊಟ್ಟಿದ್ದಾರೆ. ಆದರೆ ಈಗ ನಾವು ಇನ್ನೂ ಸ್ವಲ್ಪ ಪರಿಶೀಲಿಸಿ ಮಾಡಬೇಕು, ಮುಂದೆ ಹೋಗಬೇಕು ಅನ್ನೋದನ್ನು. ಸದ್ಯ ಪ್ರತಿಷ್ಠಿತ ಮನೆತನದಲ್ಲಿ ಮಾಟ ಮಂತ್ರದ ಮಾತು ಜೋರಾಗಿದ್ದು ಶಿವಕಾಂತ ಸಾವು ಕೂಡ ಇದಕ್ಕೆ ಪುಷ್ಟಿ ನೀಡಿದೆ. ಸದ್ಯ ಪೊಲೀಸರಿಗೆ ಇದೇ ಪ್ರಕರಣ ತಲೆನೋವಾಗಿ ಪರಿಣಮಿಸಿದೆ. ತನಿಖೆಯಿಂದಷ್ಟೇ ಮತ್ತಷ್ಟು ನಿಜಾಂಶ ಹೊರಗಡೆ ಬರಬೇಕಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.